ಒಂದಾನೊಂದು ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ 70ಕ್ಕೂ ಹೆಚ್ಚು ಪಾಷಂಡ ಮತಗಳಿತ್ತು. ಸನಾತನ ಧರ್ಮದಲ್ಲೇ ಹುಟ್ಟಿ ಸನಾತನ ಧರ್ಮವನ್ನೇ ದೂಷಣೆ ಮಾಡುವಂಥ ಮತಗಳು. ಆಗ ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತೋ ಅವಾಗೆಲ್ಲ ತಾನು ಅವತಾರ ಸ್ವೀಕಾರ ಮಾಡ್ತೀನಿ ಅಂತ. ಅದೇ ಥರನೇ ಕೈಲಾಸ ಶಂಕರರು ಕಾಲಡಿ ಶಂಕರರಾಗಿ ಶಂಕರಾಚಾರ್ಯರ ಅವತಾರ ಸ್ವೀಕಾರ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಆಪತ್ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಆ ಸೇತು ಹಿಮಾಚಲ 3 ಬಾರಿ ಪಾದಯಾತ್ರೆ ಮಾಡಿ ಧರ್ಮ ಪ್ರಚಾರವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಶಿವನಕ್ಷತ್ರ ಮಾಲಿಕ, ಶಿವಪಂಚಾಕ್ಷರಿ, ಲಲಿತಾ ಪಂಚರತ್ನ, ಮೀನಾಕ್ಷಿ ಪಂಚರತ್ನ, ಗಣೇಶ ಪಂಚರತ್ನ ಅನ್ನುವಂಥ ಅದ್ಭುತವಾದ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ಎಷ್ಟೋ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ದಿರ ಭಗವದ್ಗೀತೆ, ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಇವರು ಅದ್ವೈತ ಸಂಪ್ರದಾಯವನ್ನು ಪ್ರಚಾರ ಮಾಡಿದ್ರು ಶಂಕರ ಭಗವತ್ಪಾದರು ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪ. ದಕ್ಷಿಣಾಮೂರ್ತಿ ಸ್ವಾಮಿ ಮೌನ ವ್ಯಾಖ್ಯೆ ಇಟ್ಕೊಂಡು